ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ, ಅದೇ ರೀತಿ ಮಕ್ಕಳನ್ನು ಕೂಡ ಅವರು ಬೆಳೆಸಿ, ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರೆಲ್ಲರಿಗೂ ಇತರರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತೆಯೂ, ನಿಮ್ಮನ್ನು ತಿಳಿಯಪಡಿಸುವಂತೆಯೂ, ನಿಮ್ಮಿಂದ ಸಂಪೂರ್ಣ ಆಶೀರ್ವಾದ ಹೊಂದುವಂತೆಯೂ ಅವರೆಲ್ಲವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರ ಮಾತಿಗೆ ವಿಧೇಯರಾಗದಿದ್ದರೆ ಅಂಥ ಒಂದು ಪರಿಣಾಮ ಮಕ್ಕಳ ಮೇಲೆಯೂ ಕೂಡ ಬೀಳುತ್ತದೆ ಎಂಬುದಾಗಿ. ಆದರೆ ತಂದೆ ತಾಯಿಗೆ ದೇವರು ದರ್ಶನ ಕೊಟ್ಟ ಮೇಲೆ, ದೇವರನ್ನು ತಿಳಿಯಪಡಿಸಿದ ಮೇಲೆ, ದೇವರ ಮಾತಿಗೆ ತಂದೆ ತಾಯಿ ಸರಿಯಾಗಿ ವಿಧೇಯರಾಗದಿದ್ದರೆ, ದೇವರಿಂದ ಮೆಚ್ಚುಗೆಯನ್ನು ಗಳಿಸದಿದ್ದರೆ ಆ ಒಂದು ಪರಿಣಾಮ ಮಕ್ಕಳ ಮೇಲೆಯೂ ಕೂಡ ಬರುತ್ತದೆ ಎಂಬುದಾಗಿ, ಹಾಗೂ ದೇವರ ಆಶೀರ್ವಾದಕ್ಕೆ ವಿಧೇಯರಾದರೆ ಆಶೀರ್ವಾದ, ತಪ್ಪಿದರೆ ಶಿಕ್ಷೆ ಎಂಬ ಒಂದು ಸಂದೇಶವು ಇವತ್ತಿಗೆ ಕೊನೆಯದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದೆ ವಚನದ ಕಡೆಗೆ ಹೋಗೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 5ರಿಂದ 6. ವಿಮೋಚನಾ ಕಾಂಡ 20ನೇ ಅಧ್ಯಾಯ 5ರಿಂದ 6. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು 3-4 ಮಕ್ಕಳ ತಲೆಗಳವರೆಗೆ ಬರಮಾಡುವವನಾಗಿಯೂ. ಅಂದರೆ ಇಲ್ಲಿ ವಿಗ್ರಹಾರಾಧನೆ ಸೈತಾನನ ಕಾರ್ಯವನ್ನು ಸೂಚಿಸುತ್ತದೆ. ದೇವರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಡೆಯುವುದರೆ ಅದು ಪ್ರತಿ ಒಂದು ವಿಗ್ರಹಕ್ಕೆ ಸಂಬಂಧಪಟ್ಟಿದ್ದು. ವಿಗ್ರಹ ಅಂದರೆ ಸೈತಾನ ಅಂತ ಅದರ ಅರ್ಥ, ಸೈತಾನನ ಕೆಲಸ ಅಂತ. ಆ ರೀತಿ ಒಂದು ವೇಳೆ ದೇವರ ವಾಕ್ಯಗಳಿಗೆ ತಂದೆ ತಾಯಿಗಳು ವಿಧೇಯರಾಗದಿದ್ದರೆ, ಅದರಲ್ಲಿ ವಿಶೇಷವಾಗಿ ತಂದೆಗಳು ವಿಧೇಯರಾಗದಿದ್ದರೆ ಅವರ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಬರಮಾಡುವನಾಗಿಯೂ ಅಂತ ನೋಡಿ. ಇದಕ್ಕೆ ಹೇಳಿದ್ದು ತನ್ನ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಎಂಬುದಾಗಿ. ಒಂದು ವೇಳೆ ಅಂಥ ತಂದೆ ಅಂದ್ರೆ ಪಾಪ ಏನಾಗ್ತದೆ, 3-4 ಮಕ್ಕಳ ತಲೆವರೆಗೂ ಬರ್ತದೆ. ಆಗ ಮಕ್ಕಳ ಆಶೀರ್ವಾದ ಕುಂಠಿತಕ್ಕೂ ತಂದೆಗಳು ಕಾರಣರಾಗ್ತಾರೆ ಎಂಬುದಾಗಿ. 6ನೇ ವಚನ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿ ಇದ್ದೇನೆ. ಸಂಪೂರ್ಣವಾಗಿ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರು ದರ್ಶನವನ್ನು ಕೊಟ್ಟ ಮೇಲೆ, ದೇವರಿಂದ ಸಹಾಯವನ್ನು ಪಡೆದುಕೊಂಡ ಮೇಲೆ ಅಂಥ ತಂದೆಗಳು, ಮತ್ತು ಇನ್ನೊಂದು ಕಡೆಗೆ ನೋಡುವಾಗ ಅಂಥ ತಂದೆ ತಾಯಿಗಳು ಆಶೀರ್ವಾದ ಹೊಂದಿದರೆ, ಮಕ್ಕಳನ್ನು ಅದೇ ರೀತಿಯಲ್ಲಿ ನಡೆಸಿದರೆ, ಅಂಥವರ ಮೇಲೆ, ಅವರ ಸಂತತಿಯ ಮೇಲೆ, ಅಂದರೆ 1000 ವರ್ಷಗಳವರೆಗೆ ಆ ಸಂತತಿಯವರ ಮೇಲೆ ದೇವರ ಪ್ರೀತಿ, ದೇವರಿಗೆ ವಿಧೇಯರಾಗಿ ಜೀವಿಸಿದರೆ, ತಪ್ಪಾಗಿ ನಡೆದರೆ ಶಾಪ, ಮಕ್ಕಳು ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಇದಕ್ಕೆ ತಂದೆ ತಾಯಿಗಳೇ ಕಾರಣ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ತಿಳಿಯಪಡಿಸಿದ್ದಕ್ಕಾಗಿ ಈಗ ಮುಂದಿನ ವಚನಕ್ಕೆ ನಾವು ಹೋಗೋಣ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 7ನೇ ವಚನ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 7ನೇ ವಚನ. 6ರಿಂದ ಓದಿಕೊಳ್ಳೋಣ. ಯೆಹೋವ ಕನಿಕರವು, ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು, ನಂಬಿಕೆಯುಳ್ಳವನು, 1000 ತಲೆಗಳವರೆಗೆ ದಯ ತೋರಿಸುವವನು, ದೋಷ ಅಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ನೋಡಿ, ದೇವರಲ್ಲಿ ಬರೀ ಶಾಂತಿ, ಸಮಾಧಾನ, ಕ್ಷಮಿಸುವ ದೇವರು ಅಂತ ನಾವು ಹೇಳಬಾರ್ದು. ಅದಕ್ಕೂ ಒಂದು ಸಮಯವಿದೆ. ಸಮಯದವರೆಗೆ ಮಾತ್ರ ದೇವರು ಕಾಯ್ತಾ ಇರ್ತಾನೆ. ಆಮೇಲೆ ಶಿಕ್ಷೆ ಕೊಡದೆ ಬಿಡುವುದಿಲ್ಲ. ಅಲ್ಲಿಂದ ಏನು ಮಾಡ್ತಾರೆ, ದೇವರು ಖಂಡಿತವಾಗಿಯೂ
ಕ್ಷಮಿಸದ ದೇವರು ಕೂಡ ಆಗಿದ್ದಾನೆ. ಹಾಗೆ ದೇವರು ದಯೆ ಉಳ್ಳ ದೇವರು, ಕನಿಕರ, ದಯೆ, ಪ್ರೀತಿ ಎಲ್ಲವೂ ಇದೆ. ಶಾಂತನೂ ಹೌದು, ಪ್ರೀತಿ ನಂಬಿಕೆ ಉಳ್ಳವನೂ ಹೌದು. ದೇವರು 1000 ತಲೆಗಳವರೆಗೆ ದಯೆ ತೋರಿಸುವನು. ಹಿಂದಿನ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ. 1000 ವರ್ಷಗಳ ದಯೆ ಅಂದರೆ ದೇವರ ವಾಕ್ಯಕ್ಕೆ ತಂದೆಗಳು ತಾಯಿಗಳು ಸರಿಯಾಗಿ ವಿಧೇಯರಾಗಿ ನಡೆದರೆ ಮಾತ್ರ ಇದು. ದೋಷ ಅಪರಾಧಗಳನ್ನು ಕ್ಷಮಿಸುವನು, ಆದರೆ ತಪ್ಪುಗಳನ್ನು ಕೂಡ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತೇಳಿ ಕ್ಷಮಿಸುವ ದೇವರೂ ಹೌದು. ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ಏನೇ ಕ್ಷಮಿಸಿದರೂ ಕೂಡ ದೇವರು ಏನು ಮಾಡ್ತಾರೆ, ಪಶ್ಚಾತ್ತಾಪ ಪಟ್ಟಾಗ ಮತ್ತೆ ಅಂಥ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟಾಗ ಖಂಡಿತವಾಗಿ ಅದಕ್ಕೆ ಶಿಕ್ಷೆಯಲ್ಲೂ ಇದೆ. ಅಂದರೆ ಚಿಕ್ಕದರಲ್ಲಿ ಆ ಶಿಕ್ಷೆಯನ್ನು ಮುಗಿಸ್ತಾ ಬರ್ತಾನೆ. ಈಗ ಉದಾಹರಣೆಗೆ ನಾವು ಬ್ಯಾಂಕಲ್ಲಿ ಸಾಲ ಮಾಡಿದರೆ ಒಂದೇ ಸಲ ಸಾಲ ಕಟ್ಟೋಕ್ಕಾಗದ ಹೋದರೆ ಆದಷ್ಟಾದರೂ ಬ್ಯಾಂಕ್ ನಾವೇನು ಕಟ್ತಾ ಬಂದರೆ ಬ್ಯಾಂಕ್ ಅವರು ಶಾಂತಿ ಸಮಾಧಾನದಲ್ಲಿ ಇರ್ತಾರೆ. ಆದರೆ ನಮ್ಮ ಅಸಲು ಬಡ್ಡಿ ಕಟ್ಟಿದರೆ ಬ್ಯಾಂಕ್ ಅವರು ಬಿಡೋದಿಲ್ಲ. ಅದೇ ರೀತಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದರೆ ಮತ್ತು ಪಾಪವನ್ನು ಮಾಡಿದ್ದರೂ ಕೂಡ ಹಿಂದೆ ಮಾಡಿದಂಥ ಪಾಪವನ್ನು ದೊಡ್ಡದಾಗಿ ಶಿಕ್ಷೆ ಕೊಡುವುದನ್ನು ಚಿಕ್ಕದರಲ್ಲಿ ಶಿಕ್ಷೆ ಕೊಡುತ್ತಾ ಬರುತ್ತಾನೆ. ಹಾಗೆ ಕ್ಷಮಿಸಿದರೂ ಕೂಡ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಪಾಪಕ್ಕೆ ಶಿಕ್ಷೆ ಕೊಡದೆ ಮಾತ್ರ ಖಂಡಿತವಾಗಿ ಬಿಡುವುದಿಲ್ಲ. ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ ನೋಡಿ. ಅದರಿಂದ ಇಲ್ಲಿ ಕೂಡ ನಾವು ನೋಡುವಾಗ ತಂದೆಗಳ ಪಾಪಗಳು ಖಂಡಿತವಾಗಿ 3-4 ಮಕ್ಕಳ ತಲೆಮಾರಿಯವರೆಗೆ ಒಂದು ವೇಳೆ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದು ಮತ್ತೆ ವಿಧೇಯರಾಗಿ ಹಿಂದಿನ ಪಾಪವನ್ನು ಮಾಡದೆ ಹೋದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳದಿದ್ದರೆ ಶಿಕ್ಷೆ ಅನುಭವಿಸಲೇಬೇಕು. ಅದು ಮಾತ್ರವಲ್ಲ, ಖಂಡಿತವಾಗಿ ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಆದ್ದರಿಂದ ತಂದೆ ತಾಯಿಗಳೇ, ವಿಶೇಷವಾಗಿ ತಂದೆ ಅಂದರೆ ಬಹಳ ಎಚ್ಚರಬೇಕು. ಕೆಲವರು ಹೇಳ್ತಾರೆ ದೇವರು ಶಾಂತಿ ಸಮಾಧಾನ ಶಿಕ್ಷೆ ಕೊಡೋದವನು, ದೇವರು ಅಂಥವನು ಇಂಥವನು ಅಂತೇಳಿ. ಪ್ರತಿ ಒಂದಕ್ಕೂ ಸಮಯವಿದೆ. ಅದುವೇ ನೋಡಿ, ನಾವು ಈಗ ಇಲ್ಲಿವರೆಗೆ ನಾವು ಏನು ನೋಡ್ಕೊಂಡಿದ್ದೇವೆ, ದೋಷ ಅಪರಾಧಗಳನ್ನು ಕ್ಷಮಿಸುವವನು ಹೌದು, ಕ್ಷಮಿಸ್ತಾನೆ. ಆದರೆ ಕನಿಕರ, ದಯೆ, ದೀರ್ಘಶಾಂತ, ಪ್ರೀತಿ, ನಂಬಿಕೆ, 1000 ತಲೆಗಳವರೆಗೆ ದಯೆ ತೋರಿಸುವನು, ದೋಷ ಅಪರಾಧಗಳನ್ನು ಕ್ಷಮಿಸುವನು, ಆದುರ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ತಂದೆಗಳ ದೋಷ ಫಲ 3-4 ಮಕ್ಕಳ ತಲೆಮಾರಿವರೆಗೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ವಿಧೇಯರಾಗಿಯೇ ನಾವು ಜೀವಿಸಿ ಆಶೀರ್ವಾದವನ್ನು ಹೊಂದಿ ದೇವರನ್ನು ತೃಪ್ತಿಪಡಿಸಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಾಗುತ್ತದೆ. ಮುಂದಿನ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 32-33. ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ, ನಿಮ್ಮೆಲ್ಲರ ಶವಗಳು ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವವರಾಗಿ 40 ವರ್ಷ ಅರಣ್ಯವಾಸಿಗಳಾಗಿರಬೇಕು. ಹಿಂದೆ ಇಸ್ರಾಯೇಲರಿಗೆ ಕೂಡ ಮೋಶೆ ಮುಖಾಂತರ ಹೇಳಿದ ದೇವರು ಅವ್ರ ಮಾತಿಗೆ ವಿಧೇಯರಾಗದಿದ್ದಾಗ ನೀವಂತೂ ಅನುಭವಿಸಿ ಸಾಯ್ತೀರಾ. ಈ ಒಂದು ಪಾಪದಿಂದ ನಿಮ್ಮ ಮಕ್ಕಳು ಕೂಡ 40 ವರ್ಷ ಅರಣ್ಯದಲ್ಲಿ ಮರುಭೂಮಿಯಲ್ಲಿ ತಿರುಗಾಡಬೇಕಾಗ್ತದೆ. ನಿಮ್ಮೊಂದಿಗೆ ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಕಾರಣ ಮಕ್ಕಳು ಏನು ತಪ್ಪು ಮಾಡಿರೋದಿಲ್ಲ. ನೀವು ಮಾಡಿದ ತಪ್ಪನ್ನು ನಿಮ್ಮ ಜೊತೆಯಲ್ಲಿ ಅವರು ಇರೋದರಿಂದ, ನಿಮ್ಮ ಮಕ್ಕಳು ಆದುದರಿಂದ ಅವರು ಕೂಡ ಶಿಕ್ಷೆಯಲ್ಲಿ ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರಿಂದ ಬಹಳ ಉಪಕಾರವನ್ನು ಪಡೆದ ಮೇಲೆ ಮತ್ತು ನಾವು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವುದಾದರೆ ನಮ್ಮ ಜೊತೆಯಲ್ಲಿ ಮಕ್ಕಳು ನಾವು ಇರುವುದರಿಂದ, ನಮ್ಮ ಮಕ್ಕಳು ಆದುದರಿಂದ ನಮ್ಮ ಶಿಕ್ಷೆಗೆ ಅವರು ಕೂಡ ಕಾರಣರಾಗಬೇಕಾಗ್ತದೆ. ಅವರಿಗೂ ಶಾಂತಿ ಸಮಾಧಾನ ಕಣ್ಣೀರೇ ಗತಿ. ಕಾರಣ ನಾವು ಮಾಡಿದಂಥ ಪಾಪ. ಆದ್ದರಿಂದ ಅವರು 40 ವರ್ಷ ಅವರಿಗೆ ಶಿಕ್ಷೆ, ಅವರ ಮಕ್ಕಳು ಕೂಡ ಅವ್ರ ಜೊತೆಲಿ ಅಳೆದಾಡಬೇಕಾಗ್ತದೆ. ಇದು ಕೂಡ ಇವತ್ತು ನಮ್ಮ ಜೀವಿತಕ್ಕೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. 1 ಸಮುವೇಲ 3ನೇ ಅಧ್ಯಾಯ 15-18 ನೋಡುವಾಗ ಇಲ್ಲಿ ಏಲಿಯ ಎಂಬ ಒಂದು ಪ್ರವಾದಿ ಇರ್ತಾನೆ. ಆ ಪ್ರವಾದಿಗೆ ಸಮುವೇಲನ ಮುಖಾಂತರ ಒಂದು ದಿವಸದಲ್ಲಿ ರಾತ್ರಿ ದೇವರು 3 ಸಲ ಸಮುವೇಲನನ್ನು ಕರೀತಾರೆ. ಕರೆದಾಗ ಏಲಿಯನ ಮಕ್ಕಳು ಬಹಳ ಅಲ್ಲಿ ಒಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥ ಒಂದು ವ್ಯಭಿಚಾರ ಮಾಡುವ ಮಕ್ಕಳಾಗಿರ್ತಾರೆ. ಇವರನ್ನು ತಂದೆ ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ.
ಹಾಗೆ ಏಲಿಯನಿಗೆ ಏನು ಮಾಡ್ತಾರೆ, ಒಂದು ದೊಡ್ಡ ಪ್ರವಾದಿ ಆದರೂ ಸಮುವೇಲ ಸಣ್ಣ ಹುಡುಗ ಆದರೂ ಕರೆದು ನೀನು ಏಲಿಯನ ಕುಟುಂಬಕ್ಕೆ ಹೀಗೆ ಹೇಳಬೇಕಪ್ಪ ಅಂತ ಹೇಳಿದರು. ಆಗ ಏಲಿಯ ಸಮುವೇಲನ ಹತ್ರ ಕೇಳ್ತಾನೆ, ದೇವರು ನಿನ್ನ ಹತ್ರ ಏನು ಹೇಳಿದ್ರಪ್ಪ, ಒಂದು ಮುಚ್ಚುಮರೆ ಇಲ್ಲದೆ ನನಗೆ ನೀನು ತಿಳಿಸಬೇಕು ಎಂಬುದಾಗಿ. ಆಗ ಸಮುವೇಲನ ಹೇಳ್ದ, ನೋಡಪ್ಪ, ನಿನ್ನ ಮಕ್ಕಳು ಈ ರೀತಿ ಇಸ್ರಾಯೇಲ್ ಹೆಂಗಸರಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದಾರೆ, ಅವರನ್ನು ಕೆಡಿಸ್ತಾ ಇದ್ದಾರೆ, ಅದರಿಂದ ನಿನ್ನ ಕುಟುಂಬಕ್ಕೆ ಬಹಳ ಶಿಕ್ಷೆ ಬರ್ತದೆ ಅಂಥೇಳಿ ನೀನು ಇದನ್ನು ಏಲಿಗೆ ತಿಳಿಯಪಡಿಸಬೇಕೆಂಬುದಾಗಿ ದೇವರು ನನಗೆ ಹೇಳಿದರು ಎಂಬುದಾಗಿ. ಆವಾಗ ಈ ಏಲಿ ಏನು ಮಾಡ್ತಾರೆ, ನಿನ್ನ ದೇವರು ಕಂಡಾಗೆ ಮಾಡಲಿ ಅಂಥೇಳಿ ಗರ್ವವನ್ನು ಮಾತನಾಡಿದ್ದಾನೆ. ಆವಾಗ ಅಲ್ಲಿ ದೇವರು ಏನು ಮಾಡಿದರು ಎಂಬುದಾಗಿ ನಾವು ನೋಡುವಾಗ, ಅರಣ್ಯಕಾಂಡ 4ನೇ ಅಧ್ಯಾಯ 11ನೇ ವಚನ ನೋಡುವಾಗ, ದೇವರ ಮಂಜೂಷವು ಶತ್ರುವಶವಾಯಿತು, ಏಲಿಯ ಮಕ್ಕಳಾದ ಹೊಫ್ನಿ ಫೀನೆಹಾಸರು ಹತರಾದರು. ಇಸ್ರಾಯೇಲರಿಗೂ ಫಿಲಿಷ್ಟಿಯರಿಗೂ ಯುದ್ಧ ನಡೀತದೆ. ಆಗ ಈ ಏಲಿಯನ ಮಕ್ಕಳನ್ನು 2 ಗಂಡು ಮಕ್ಕಳು, ಅವರು ಈ ಫಿಲಿಷ್ಟಿಯರು ವೈರಿಗಳು ಏನಾಗ್ತಾರೆ, ಅದರಲ್ಲಿ ಇವರು ಸತ್ತು ಹೋಗ್ತಾರೆ, ಸದೆ ಬಡಿಯುತ್ತಾರೆ. ಕಾರಣ ಏಲಿಯ ಒಂದು ಗರ್ವದ ಮಾತು. ಸಮುವೇಲನ ಮುಖಾಂತರ ದೇವರು ತಿಳಿಯಪಡಿಸಿದಾಗ ಏಲಿಯು ಒಪ್ಪಿಕೊಳ್ಳಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸಲಿಲ್ಲ. ಮಕ್ಕಳಿಗೆ ಒಂದ್ಸಲ ಬುದ್ಧಿವಾದ ಹೇಳಿದ, ಆದರೂ ಮಕ್ಕಳು ಕೂಡ ಕೇಳಿಲ್ಲ. ಆದರೂ ಇಲ್ಲಿ ತಂದೆಯಾದ ಏಲಿ ಏನು ಮಾಡಿದ, ಗರ್ವ ಮಾತನಾಡಿದ. 1 ಸಮುವೇಲ 3:15-18 ನೋಡುವಾಗ, ನಿನ್ನ ದೇವರು ಕಂಡಾಗೆ ಮಾಡಲಿ ಎಂಬುದಾಗಿ. ಇದು ದೇವರಿಗೆ ಕೋಪ ಬಂತು, ಆದ್ದರಿಂದ ಅವನ 2 ಮಕ್ಕಳು ಸತ್ತು ಹೋದರು, ಸಂತಾನವೇ ಔಟ್ ಆಗೋಯಿತು. ಎರಡನೇದಾಗಿ ಒಂದು ಸಲ ಏಲಿ ತನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳಿದಾಗ ಮಕ್ಕಳು ಬುದ್ಧಿವಾದ ಕೇಳಲಿಲ್ಲ. ಆ ಗರ್ವದಿಂದಲೂ ಈ ಮಕ್ಕಳು ಸಾಯಬೇಕಾಯಿತು, ಮುಖ್ಯವಾಗಿ ಇಲ್ಲಿ ತಂದೆ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ದೇವರ ವಿಷಯವನ್ನು ತಿಳಿದುಕೊಂಡು ಮತ್ತು ಸುಮ್ಮನೆ ಇದ್ದರೆ ನಮ್ಮ ಮಕ್ಕಳಿಗೂ ಕೂಡ ಬಹಳ ಯಾವ ಥರದಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷೆ ಬರ್ತದೆ, ಏನಾಗ್ತಾರೆ ಎಂಬುದಾಗಿ ಗೊತ್ತಿಲ್ಲ. ನಾವು ಕಾರಣ ದೇವರ ಸತ್ಯ ಸುವಾರ್ತೆಯನ್ನು ಕೇಳಿದಾಗ ಖಂಡಿತವಾಗಿ ಸುಮ್ಮನಿರಬಾರದು, ಗರ್ವ ಅಹಂಕಾರದಲ್ಲಿ ಇರಬಾರದು. ಖಂಡಿತವಾಗಿ ಅದನ್ನು ತಿಳಿದುಕೊಂಡು ನಮ್ಮ ಮಕ್ಕಳನ್ನು ಗದರಿಸ್ತಾ ಎಚ್ಚರಿಸ್ತಾ ಬುದ್ಧಿವಾದವನ್ನು ಹೇಳ್ತಾ ಬರಬೇಕು. ಒಂದು ವೇಳೆ ಯೌವನ ಪ್ರಾಯದಲ್ಲಿ ಅವರು ಕೇಳಿಲ್ಲ, ಮಾಡಲಿಲ್ಲ, ಮತ್ತೆ ಅವರ ಗರ್ವ ಅಹಂಕಾರ ಯೌವನ ಪ್ರಾಯದಲ್ಲಿ ಕೆಟ್ಟದಕ್ಕೆ ಹೋದರೆ ಅದಕ್ಕೆ ಅವರೇ ಕಾರಣ. ತಂದೆ ತಾಯಿಗಳು ಈ ಶಿಕ್ಷೆಯನ್ನು ಉಳಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇದು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ಒಂದು ಸಾಕ್ಷಿಯನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ನನ್ನ ಒಂದು ಕುಟುಂಬ ಬಹಳ ಕಠಿಣವಾದ ಕುಟುಂಬ, ಬಹಳ ಹಿಂದಿನ ಕಾಲದಲ್ಲಿ ಬಹಳ ರೌಡಿತನ ಆದ ಒಂದು ಕುಟುಂಬ. ನಮ್ಮ ಊರಿಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಜನಗಳು ಬರುವುದೇ ಭಾಳ ಹೆದರ್ತಾ ಇದ್ದರಂತೆ. ಅಂಥ ಒಂದು ಕೆಟ್ಟ ಕುಟುಂಬ ನನ್ನ ಕುಟುಂಬವಾಗಿತ್ತು. ನನ್ನ ಅಜ್ಜ ಬಹಳ ತಪ್ಪಾಗಿ, ಬಹಳ ವೈರತ್ವದಿಂದ, ಬಹಳ ಒಂದು ಕಠಿಣ ಮನುಷ್ಯನಾಗಿ ನಡ್ಕೊಂಡ. ಅದೇ ಪಾಪ ನನ್ನ ಅಪ್ಪನ ಮೇಲೆ ಬಂತು. ಅದೇ ಪಾಪ ನನಗೆ ಸಾಧಾರಣ ಭಾಗ, ಒಂದು 90% ಭಾಗ ಆ ಒಂದು ಪಾಪವು ನನ್ನನ್ನು ಹಿಂಬಾಲಿಸಿತು. ಆದ್ದರಿಂದ ನನ್ನ ಗರ್ವ ಅಹಂಕಾರ, ಬೇಡಾದ ವಿಚಾರಗಳು, ಇದು ನನ್ನ ಹಿಂದಿನ ಸಾಕ್ಷಿಯಲ್ಲಿ ನೀವು ಕೇಳಿದ್ದೀರಿ. 3 ಸಲ ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಆದರೆ ದೇವರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದರಿಂದ ನನ್ನನ್ನು ಇವತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವನನ್ನು ಈ 29 ವರ್ಷದಿಂದ ಈಚೆಗೆ ಅವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ನಾವು ಬರ್ತಾ ಪಾಪಗಳಿಗೆ ನನ್ನ ಅಜ್ಜ ಮಾಡಿದ್ದು, ನನ್ನ ಅಪ್ಪ ಮಾಡಿದ್ದು, ಇದೆಲ್ಲ ಈ ಬೈಬಲ್ ಮೂಲಕ, ಗ್ರಂಥಗಳ ಮೂಲಕ ಗೊತ್ತಾದಾಗ ಪಶ್ಚಾತ್ತಾಪ ಪಟ್ಟು ಇವತ್ತು ನಾನು ಜೀವಿಸಲು ಕಾರಣ, ದೇವರ ಸಾಕ್ಷಿಯಾಗಿ ಬೋಧಕನಾಗಿ ಜೀವಿಸಲು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಲು ಒಂದು ಅನುಗ್ರಹವನ್ನು ದೇವರು ಆಶೀರ್ವಾದ ಮಾಡಿದರು. ಅದರಿಂದಾಗಿ ಇವತ್ತು ಸಾಕ್ಷಿಯಾಗಿ ಬೋಧಕನಾಗಿ ಉಪದೇಶ ಮಾಡಲು ದೇವರು ನನ್ನನ್ನು ಉಳಿಸಿಕೊಂಡಿದ್ದಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆದರೆ ನನ್ನ ಹೆಂಡತಿಯ ನನ್ನ ತಂದೆಯ 2ನೇ ಪತ್ನಿಗೆ ಒಬ್ಬ ಮಗ, ಅವನಿಗೆ ನನ್ನ ತಂದೆಯ ಪೂರ್ತಿ ಪಾಪದ ಫಲ ಅಲ್ಲಿ ಹೋಯಿತು. ದೇವರು ನನ್ನನ್ನು ರಕ್ಷಣೆ ಮಾಡಿದರು. ಆ ಒಂದು ನನ್ನ ತಂದೆಯ 2ನೇ ಹೆಂಡತಿಯ ಮಗನ ಮೇಲೆ ಆ ಪಾಪವು ಅಲ್ಲಿ ಹೋಯಿತು. ತಂದೆ ಏನೇನು ಮಾಡಿದರೋ ಅದನ್ನು ಎಲ್ಲವನ್ನು ಅವನು ಮಾಡಿಸಿಬಿಟ್ಟ. ಈ ವಿಚಾರಗಳು ನನಗೆ ಸ್ವಲ್ಪ ಗೊತ್ತಿರುವ ವಿಷಯಗಳಾಗಿವೆ. ಆದ್ದರಿಂದ ಇವತ್ತು ನಾನು ಯಾವ ಕುಟುಂಬ ಸಂಸಾರದೊಳಗೂ ಇವತ್ತು ಸಂಪರ್ಕ ಇರೋನಲ್ಲ.
ಒಬ್ಬನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 29 ವರ್ಷದಿಂದ ಮಹಾಪಾಪಿಯಾದ ನನ್ನನ್ನು ದೇವರು ನಡೆಸ್ತಾ ಇದ್ದಾರೆ. ಈ ವಾಕ್ಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಅಜ್ಜನ ತಂದೆಯ ಪಾಪ ನಮ್ಮ ತಂದೆ ಮೇಲೆ ಬಂತು, ಆ ಪಾಪ ನನ್ನ ಮೇಲೆ ಬಂತು, ಉಳಿದೆಲ್ಲವೂ ನನ್ನ ತಂದೆಯ 2ನೇ ಹೆಂಡತಿಯ ಮಗನ ಮೇಲೆ ಹೋಯ್ತು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಆದ್ದರಿಂದ ನನ್ನ ಸಹೋದರಿ, ತಂದೆ ತಾಯಿಗಳು ಬಹಳ ಎಚ್ಚರವಾಗಿರಬೇಕು. ನನ್ನ ತಾಯಿ ಕೂಡ ಬಹಳ ಒಂದು ಕಠಿಣ ಹೆಂಗಸಾಗಿದ್ದರು. ಅವರು ಕೂಡ ಅದನ್ನು ಎಲ್ಲ ಗ್ರಂಥವನ್ನು ಓದಿ ತಿಳಿದುಕೊಂಡಾಗ ಗೊತ್ತಾಯಿತು. ಕಡೆಗೆ ಸಾಯುವ ಸಮಯದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿ ಸತ್ತರು. ನನ್ನ ಸ್ವಂತ ತಾಯಿದು ಪರಿಸ್ಥಿತಿಗಳು. ಆವಾಗ ತಾಯಿದ ಮಂಚದಲ್ಲಿ ಹೋಗಿ ಕೂತು ಹೇಳಿದೆ. ನನಗೆ ಗೊತ್ತಿತ್ತು ನನ್ನ ತಾಯಿದ ವಿಚಾರಗಳು. ಆಗ ಹೇಳಿದೆ, ಅವ್ವ ನೀನು ಬಹಳ ತಪ್ಪು ಮಾಡಿದ್ದೀಯಾ, ಬಹಳ ಜನರ ಮನಸ್ಸನ್ನು ನೋಯಿಸಿದ್ದೀಯಾ, ಅದಕ್ಕಾಗಿ ನಿನಗೆ ಇದು ದೇವರು ನೀನು ಕ್ಷಮಿಸ್ತಾ ಇದ್ದಾನೆ, ಪ್ರಾರ್ಥಿಸು ಕೊನೆಯವರೆಗೆ ಎಂಬುದಾಗಿ ತಾಯಿಯ ಜೊತೆಯಲ್ಲೇ ಕೇರಳದಲ್ಲಿ ಒಂದು ಆಶ್ರಮದಲ್ಲಿ ನನ್ನ ತಾಯಿ ಜೊತೆಲೇ ಕೂತು ದೇವರು ನನ್ನ ಮುಖಾಂತರ ತಿಳಿಯಪಡಿಸಿದ್ರು. ಅಲ್ಲಿ ಒಂದು ಕ್ರಿಶ್ಚಿಯನ್ ಆಶ್ರಮದಲ್ಲಿ ನಮ್ಮ ತಾಯಿ ಕೂಡ ಕೇರಳದಲ್ಲಿ ತೀರ್ಕೊಂಡ್ರು. ಅಲ್ಲೇ ಸಮಾಧಿಯಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಸೇವಕರು ಹೇಳ್ತಾರೆ, ಅದೆಲ್ಲ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಅಲ್ಲವೇ ಅಲ್ಲ, ಅದೆಲ್ಲ ಏನೂ ಇಲ್ಲ, ಹಳೆ ಒಡಂಬಡಿಕೆ ಸತ್ತು ಹೋದದ್ದು, ಮುದಿಯಾದದ್ದು ಎಂಬುದಾಗಿ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಬೇರೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಬೇರೆಯೋ? ಆದರೆ ಇವರು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಾರಣ ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಠಿಣವಾಗಿದೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಸ್ವಲ್ಪ ಸುಲಭ ರೀತಿಯಲ್ಲಿ ಅದನ್ನು ನಡೆಸಿದ್ದಾರೆ. ಅದನ್ನು ತಿಳ್ಕೊಂಡು ಇವರು ಏನು ಮಾಡ್ತಾರೆ, ಹಳೆ ಒಡಂಬಡಿಕೆ ಬೇಡ. ಯಾಕೆಂದರೆ ಹಳೆ ಒಡಂಬಡಿಕೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಇತರರಿಗೆ ತಿಳಿಸುವುದಾದರೆ ಇವರ ತಪ್ಪುಗಳಲ್ಲಿ ಅರ್ಥವಾಗ್ತವೆ. ಆದ್ದರಿಂದ ಹಳೆ ಒಡಂಬಡಿಕೆ ಹಳೆದಾದದ್ದು, ಮುದಿಯಾದದ್ದು. ಆಗ ದೇವರು ಅಲ್ಲಿ ಯೆಹೋವ ಬೇರೆನಾ, ಇಲ್ಲಿ ಯೇಸು ಬೇರೆನಾ ಎಂಬುದಾಗಿ ಇದನ್ನು ನಾವು ಬಹಳ ತಿಳಿದುಕೊಳ್ಳಬೇಕಾಗಿದೆ. ಇದರಿಂದ ನನ್ನ ಸಹೋದರಿಯರೇ, ನಾಳೆಯಿಂದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ವಿಚಾರಗಳು ಸಂಪೂರ್ಣವಾಗಿ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸುವವರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 10 ದಶಾಜ್ಞೆಗಳನ್ನು ತಿಳಿದುಕೊಳ್ಳಬೇಕಾಗಿದೆ. 10 ದಶಾಜ್ಞೆಗಳೇ ಬಹಳ ಪ್ರಾಮುಖ್ಯ. ಇದರ ಬಗ್ಗೆ ಇವತ್ತು ಅನೇಕ ಸೇವಕರು ಅದು ಯೇಸು ಕ್ರಿಸ್ತ ಬಂದ ಮೇಲೆ ನಮಗೆ ಅದು ಇಲ್ಲವೇ ಇಲ್ಲ, ಅದು ನಮಗೆ ಬೇಡವೇ ಬೇಡ, ಸ್ವಾಮಿ ಕೃಪೆ ತೋರವರು, ಇದು ಕೃಪೆಯ ಕಾಲ, ಇದು ಆಶೀರ್ವಾದದ ಕಾಲ, ಶಿಕ್ಷೆ ಬರುವುದೇ ಇಲ್ಲ ಎಂಬುದಾಗಿ ಅನೇಕರ ಬಾಯಲ್ಲಿ ಬರ್ತಾ ಇದೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಶಿಕ್ಷೆ ಬರೆದಿಲ್ವಾ? ಬೇಕಾದಷ್ಟು ಇದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ವಾಣಿಯ ಮುಖಾಂತರ ತಿಳಿಸಿದರು. ಹೊಸ ಒಡಂಬಡಿಕೆಯಲ್ಲಿ ಅವರು ಬಂದು ನಡೆದು ಪಾಪಗಳನ್ನು ಕ್ಷಮಿಸಿ ಮತ್ತೆ ತೋರಿಸಿಕೊಟ್ಟರು. ಹಾಗೆ ಈ ಒಂದು ಬಹಳ ಮಹತ್ವವಾದ ಘಟ್ಟಕ್ಕೆ ನಾಳೆಯಿಂದ ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋವನ್ನು ಆಲಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ಇವತ್ತಿನ ಸಂದೇಶದಲ್ಲಿ ಕೂಡ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ, ಮಕ್ಕಳನ್ನು ಅದೇ ರೀತಿಯಲ್ಲಿ ನಡೆಸಿ 1000 ವರ್ಷಗಳವರೆಗೆ ನೀವು ಆಶೀರ್ವಾದ ಕೊಡುವ ದೇವರಾಗಿದ್ದೀರಿ. ಆ ಮಾರ್ಗದಲ್ಲಿ ಅವರನ್ನು ನಡೆಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಇವತ್ತು ಸತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವ 29 ವರ್ಷ ಆದಂಥ ಶರೀರವನ್ನು ನಿಮ್ಮ ಸಾಕ್ಷಿಯನ್ನಾಗಿ, ಬೋಧಕರನ್ನಾಗಿ ಮಾರ್ಪಡಿಸಿದ್ದೀರಿ. ಅದೇ ಒಂದು ಆಶೀರ್ವಾದವನ್ನು ಇದನ್ನು ಕೇಳುವುದರ ಮೇಲೆ ಇರಲಿ, ಅಥವಾ ಅವರ ಮುಖಾಂತರ ಇತರರೂ ಸಾಕ್ಷಿಯನ್ನು ಕೇಳಿ ಆಶೀರ್ವಾದ ಪಡೆದುಕೊಳ್ಳುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧ ಆತ್ಮನ ದೇವರ ಆಶೀರ್ವಾದವು, ಕರುಣೆ, ಪ್ರೀತಿಯು ಯಾವಾಗಲೂ ನಿಮ್ಮ ಮೇಲೆಯೂ, ನಿಮ್ಮ ಮಕ್ಕಳ ಮೇಲೆಯೂ, ನಿಮ್ಮ ಸಂತತಿಯ ಮೇಲೆ ಕೂಡ ಇರಲಿ. ಆಮೇನ್.